ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಮುಂದಿನ ಇಂಥ ಒಂದು ಹೋರಾಟ ಇದ್ರು ನಾವೆಲ್ಲ ಕೈ ಜೋಡಿಸಿ ಕನ್ನಡಕ್ಕಾಗಿ ಹೋರಾಡುವ ಸರ್. ಎಲ್ಲರೂ ನಾವು ಒಂದು ಅಣ್ಣ ತಂದಿರ್ತಾರ ಇದೇ ರೀತಿ ಮುಂದೆ ಹೋಗಕ್ಕೆ ನಾವೆಲ್ಲ ಇಚ್ಛಿಸುವ. ಕೊಡಗಿನಲ್ಲಿ ಕರವೇ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಅತಿ ಹೆಚ್ಚಿನ ಮಟ್ಟಿಗೆಯಲ್ಲಿ ಬೆಳೆಸಲಿಕ್ಕೆ ನಾವೆಲ್ಲರೂ ಪಣ ತೊಡುವ ಸರ್. ಇದರಲ್ಲಿ ಯಾರು ದೀಪಕ್ ಸರ್ ಆಗಲಿ, ನಮ್ಮ ಕೊಡಗು ಜಿಲ್ಲಾ ಅಧ್ಯಕ್ಷರು, ಯಾರು ನಾನಾಗಲಿ ಯಾರು ಇದರಲ್ಲಿ ಹಣ ಕೊಟ್ಟು ನಾವು ಕರ್ಸ್ಕೊಳಂಗಿಲ್ಲ. ಕನ್ನಡಕ್ಕಾಗಿ ಹೋರಾಡಬೇಕು, ಕನ್ನಡನ ಬೆಳೆಸಬೇಕು. ಬರೀ ನಾವು ನಾಮಫಲಕದ ಬಗ್ಗೆ ಮಾತ್ರ ನಾವು ಹೋರಾಡಬಾರ್ದು. ಸುಮಾರು ಸಮಸ್ಯೆಗಳಿದೆ ನಮ್ಮ ಕೊಡಗಿನಲ್ಲಿ, ಪ್ರತ್ಯೇಕವಾಗಿ ನಮ್ಮ ಮಡಿಕೇರಿಯಲ್ಲಿ ಹಾಸ್ಪಿಟಲ್ ಆಗಲಿ, ನಗರಸಭೆಗಳಾಗಲಿ, ಪೊಲೀಸ್ ಸ್ಟೇಷನ್ ಆಗಲಿ, ಎಲ್ಲರಿಗೂ ಸಮಸ್ಯೆ ಇದೆ. ಈ ಸಮಸ್ಯೆಗಳನ್ನ ನಾವು ಗುರುತಿಸಿ ಅದನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗೋಸ್ಕರ ನಾವೆಲ್ಲ ಪಣ ತೊಡಬೇಕು. ಆದ್ರೆ ಮಾತ್ರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳೋ ಒಂದು ಹೆಸರಿಗೆ ಒಂದು ದೊಡ್ಡ ಬಲ ಬರುತ್ತೆ. ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇಲ್ಲಿ ನಾಯಕರ ಆಯ್ಕೆಗಳು ಮಾಡ್ತಿದ್ದೀವಿ. ದಯವಿಟ್ಟು ನಾನು ಒಂದು ಪದಾಧಿಕಾರಿಗಳು ಆಯ್ತೀನಿ ಅಂತೇಳಿ ಮುಂದೆ ಬಂದು ನಮಗೆ ಸಹಕರಿಸಬೇಕಾಗಿ ಈ ಮುಖಾಂತರ ಕೇಳ್ಕೊತೀನಿ. ನಾನು ಅಧ್ಯಕ್ಷವಾಗಿ ಮುಂದುವರಿಬೇಕು ಅಂತಿದ್ದೆ. ನನಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಈ ನಿಮ್ಮನ್ನೆಲ್ಲ ಬಿಟ್ಟು, ಅಂದರೆ ಅಧ್ಯಕ್ಷ ಸ್ಥಾನ ಬಿಟ್ಟು ನಿಮ್ಮ ಜೊತೆಲೇ ಇರ್ತೀನಿ. ಯಾಕೆಂದರೆ ಇಂಥ ಒಂದು ಸಂಘಟನೆ ಮಾಡೋದು ಅಂತಂದರೆ ಇದರಲ್ಲಿ ನೋಡಿ ಜಾತಿ ಭೇದ ಇಲ್ಲದ ಒಂದು ಸಂಘಟನೆ. ಈ ಸಂಘಟನೆಯಲ್ಲಿ ಇರಬೇಕಂದ್ರೆ ಎಲ್ಲರೂ ಒಂದು ಖುಷಿ ಆಗಬೇಕು. ಇದು ನಿಜವಾಗ್ಲೂ ಇಷ್ಟು ಬೆಳೆಯೋಕ್ಕೆ ಕಾರಣ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ದೀಪಕ್ ಅವರು. ಯಾಕಂದರೆ ನಮ್ಮನ್ನೆಲ್ಲ ಫಸ್ಟ್ ಸೇರಿಸ್ಬೇಕಾದ್ರೆ ಇಷ್ಟು ಜನ ಇರ್ತಿಲ್ಲ, ಯಾವುದೇ ಒಂದು ಗ್ರೂಪ್ಗಳಲ್ಲಿ ಅಷ್ಟು ವ್ಯಕ್ತಿಗಳಿರ್ತಿಲ್ಲ. ಇವತ್ತು ನೋಡಿದ್ರೆ ಸಂತೋಷ ಆಗ್ತದೆ ನಮಗೆ. ಎಲ್ಲೇ ಒಂದು ಕಾರ್ಯಕ್ರಮ ಇರಲಿ ನೋಡಿ, ನೀವು ಸೋಮವಾರಪೇಟೆ, ಕುಶಾಲನಗರ ಎಲ್ಲ ಘಟಕದ ಅಧ್ಯಕ್ಷರುಗಳು ಎಲ್ಲ ತಾನಾಗಿ ಇಲ್ಲಿಗೆ ಈ ಒಂದು ಮಡಿಕೇರಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆಲ್ಲ ಫಸ್ಟ್ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಬಂಧುಗಳೇ, ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಯಾವುದೇ ಸಂಘಟನೆ ಎಷ್ಟೇ ಬಲಿಷ್ಠವಾಗಿ ಬೆಳೆದ್ರು, ಎಷ್ಟೇ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ರು ಕೂಡ ಆ ರಾಜ್ಯದ ಅಥವಾ ಆ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಸಂಘಟನೆ ಬಲಿಷ್ಠವಾಗಿಲ್ಲ ಅಂತ ಹೇಳಿದ್ರೆ ಆ ಸಂಘಟನೆಯ ಚಟುವಟಿಕೆಗಳು ಮುನ್ನೆಲೆಗೆ ಬರಲ್ಲ. ಸಮಾಜದ ಮುನ್ನೆಲೆಗೆ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲಿ ನಾವು ಸದೃಢವಾಗಿ ನಿಲ್ತೀವೋ ಇಡೀ ಜಿಲ್ಲೆ ನಮ್ಮ ಸಂಘಟನೆಯನ್ನ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತದೆ. ನಾನು ಸುಮಾರು 17 ವರ್ಷಗಳಿಂದ ಸಂಘಟನೆಯಲ್ಲಿ ನನ್ನ ಜವಾಬ್ದಾರಿ ಸ್ಥಾನವನ್ನ ನಡೆಸ್ಕೊಂಡು ಬರ್ತಾ ಇದ್ದೇನೆ. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಸಂಘಟನೆ ಬಗ್ಗೆ ಗಮನಿಸುತ್ತಲೇ ಬಂದಿದ್ದೀವಿ. ಸಂಘಟನೆಗಳು ಹುಟ್ಟುಕೊಳ್ತದೆ, ಅಲ್ಲಿಗೆ ಕೊನೆ ಆಗ್ತದೆ. ಹಲವಾರು ಸಂಘಟನೆಗಳನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಕಾರಣ ಏನು ಅಂತ ಹೇಳಿದ್ರೆ, ನಾಯಕತ್ವ ಅಂತದ್ದು ನಿಂತ ನೀರಾಗುತ್ತದೆ. ಯಾವಾಗ ನಿಂತ ನೀರಾಗ್ತದೋ ಸಂಘಟನೆಗಳು ತನ್ನ ಬಲವನ್ನ ಕಳ್ಕೊಳ್ತದೆ. ಸ್ವಾಹಿತಾಸಕ್ತಿಗಳು ಎಲ್ಲಿ ಜಾಸ್ತಿ ಆಗ್ತದೋ ಸಂಘಟನೆಗಳು ಅಲ್ಲಿ ಉಳ್ಕೊಳ್ಳೋದಿಲ್ಲ. ಇಲ್ಲಿರ್ತಕ್ಕಂಥ ಬಹುತೇಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ಒಳಗಿದ್ದು ಗೊತ್ತಿಲ್ಲದಿದ್ರು ಕೂಡ ನಮ್ಮ ಸ್ನೇಹಿತರು ಹಲವಾರು ಮಂದಿ ಬಂದಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಸಂಘಟನಾ ಚಟುವಟಿಕೆ ಜಿಲ್ಲೆಯಲ್ಲಿ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲರ ಗಮನದಲ್ಲೂ ಕೂಡಿದೆ. ಇದರಲ್ಲಿ ವಿಶೇಷವಾಗಿ ನಾನು ನಮ್ಮ ಮೂರ್ನಾಡಿನ ಅಬುಬಕರಣ್ಣ, ರಾಶಿ ಗುತ್ತಪ್ಪ, ಹರೀಶ್ ಪನ್ನಂಬಳ ಇವ್ರನ್ನ ನಾನು ವಿಶೇಷವಾಗಿ ಸಂಘಟನೆಯಲ್ಲಿ ಗೌರವಿಸೋದೇನಂತ ಹೇಳಿದ್ರೆ, ನಮಗೆ ಮಡಿಕೇರಿಯಲ್ಲಿ 100 ಜನ 200 ಜನ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆ 100 ಜನರಲ್ಲಿ ಎಷ್ಟು ಜನರಿಗೆ ಸಮಾಜಕ್ಕೆ ಸಾಮಾಜಿಕವಾಗಿ ಕೊಡುಗೆ ಕೊಡಲಿಕ್ಕೆ ಮನಸ್ಸಿದೆ ಅಂತಕ್ಕಂಥದ್ದೇ ಬಹುಮುಖ್ಯ. ನಮ್ಮ ಕಾರ್ಯಕರ್ತರಾಗ್ಲಿ, ಸಂಘಟನೆಯವರಾಗ್ಲಿ, ಇಲ್ಲ ಹೊರಗಿನವರಾಗ್ಲಿ, ಎಲ್ಲಿಂದಲೋ ಬಂದು ಮಡಿಕೇರಿಯಲ್ಲಿ ಸಮಸ್ಯೆ ಆದಾಗ ನಮ್ಗೊಂದು 2-3 ಹೆಸರುಗಳು ಸಂಘಟನೆ ಇಲ್ಲಿದ್ರು ಕೂಡ ನಾವು ಅವರಿಗೆ ದೂರವಾಣಿ ಕರೆ ಮಾಡಿದಂತ ಸಂದರ್ಭದಲ್ಲಿ 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡಿದ್ದಾರೆ. ವಿಶೇಷವಾಗಿ ಹರೀಶ್ ಪನ್ನಮ್ಮಲ್ನ ನಾನು ಈ ವಿಚಾರದಲ್ಲಿ ವಿಶೇಷವಾಗಿ ಜ್ಞಾಪಿಸ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ
ಕೊಡಗು ಜಿಲ್ಲೆಯಲ್ಲಿ ಉಳ್ಕೊಂಡಿರೋದೇ ಕೃತಜ್ಞತೆಗಳಿಂದ ಮತ್ತೆ ಸವಾಲನ್ನ ಮೆಟ್ಟಿ ನಿಂತಿರೋದ್ರಿಂದ. ಒಂದು ವಿಚಾರವನ್ನ ನಾನು ಜ್ಞಾಪಿಸ್ಕೊಳ್ತೀನಿ. ಅವತ್ತು ಹರೀಶ್ ಅವರು ಆ ಒಂದು ಸಹಾಯ ಮಾಡದೇ ಇದ್ರೆ ಮಡಿಕೇರಿ ಮೈಸೂರಲ್ಲಿ ಒಂದು ತುರ್ತು ಆಪರೇಷನ್ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ಮಡಿಕೇರಿ ಆಸ್ಪತ್ರೆಯಿಂದ ಒಂದು ಪತ್ರ ಬೇಕಿತ್ತು ಆಸ್ಪತ್ರೆಯಿಂದ. ಅವರು ಯಾವುದೇ ತರಹದ ಪ್ರಯತ್ನ ಪಟ್ಟರು ಕೂಡ ಅವ್ರನ್ನ ಆಸ್ಪತ್ರೆಯಿಂದ ಹೊರಗಡೆ ಕಳಿಸಿದ್ರು. ನಂತರ ನಾನು ನಮ್ಮ ಮಡಿಕೇರಿ ತಾಲೂಕು ಅಧ್ಯಕ್ಷರು ವಿನೋದ್ ಅವರಿಗೆ ಫೋನ್ ಮಾಡಿದೆ. ಅವರು ಹರೀಶ್ ಅವರು ಆಸ್ಪತ್ರೆ ಹತ್ರ ಇದ್ದಾರೆ, ಅವರಿಗೆ ಕರೆ ಮಾಡಿದ್ರು. ಅವರು ಕೇವಲ ಒಂದು 1/4 ಗಂಟೆಯಲ್ಲಿ ಆಸ್ಪತ್ರೆಗೆ ಹೋಗಿ ಆ ಹುಡುಗನಿಗೆ ಬೇಕಾದಂತ ಔಷಧಿಗೆ ಚಿಕಿತ್ಸೆಗೆ ಏನು ಶಸ್ತ್ರಚಿಕಿತ್ಸೆ ಆಗಬೇಕಿತ್ತು ಅದರ ಪತ್ರವನ್ನು ಕೊಟ್ಟು ಅವರು ಅದನ್ನ ವಾಟ್ಸ್ಆಪ್ ಮುಖಾಂತರ ಕಳಿಸಿ ಇವರಲ್ಲಿ ತಲುಪಕ್ಕಿಂತ ಮೊದಲು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಇಂತಹ ಶಕ್ತಿ ಇರ್ತಕ್ಕಂಥದ್ದು ಸಂಘಟನೆಗೆ ಮಾತ್ರ. ಹಾಗಾಗಿ ಸಂಘಟನೆ ಯಾಕಿರಬೇಕು ಅಂತಕ್ಕಂಥ ಒಂದು ವಿಶೇಷ ಕಲ್ಪನೆಯನ್ನ ನಾವು ಇಟ್ಕೊಳ್ಬೇಕಾಗುತ್ತೆ. ಮತ್ತೊಬ್ಬ ವ್ಯಕ್ತಿ ನಮ್ಮ ಪ್ರದೀಪ್ ಅವರು ತುಂಬಾ ಸಕ್ರಿಯವಾಗಿ ಸಕಾರಾತ್ಮಕವಾಗಿ ನಮ್ಮ ಜೊತೆ ಸಂಘಟನೆಗೆ ನಿಮ್ಮ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ಬಂದ್ರು. ಅನಾರೋಗ್ಯದ ಸಮಸ್ಯೆಯಿಂದ ಅವರಿಗೆ ಕೆಲವೊಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ. ಕಾಲ್ ರಿಸೀವ್ ಮಾಡಕ್ಕೆ ಕೂಡ ಆಗದಿರುವಂತಹ ಸಮಸ್ಯೆಗಳು ಅವರಿಗೆ ಬಂತು. ಭಗವಂತನ ಆಶೀರ್ವಾದದಿಂದ ಎಲ್ಲ ಸರಿಯಾಗಿ ಆರೋಗ್ಯವಂತರಾಗಿದ್ದಾರೆ. ಆದರೆ ಅವರು ಒಂದು ಮಾತು ಹೇಳಿದ್ರು, ಸ್ಥಾನಕ್ಕೆ ಅವ್ರು ಯಾವತ್ತೂ ಅಂಟ್ಕೊಂಡಿಲ್ಲ. ಅಧ್ಯಕ್ಷರೇ, ನನಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನನ್ನ ಆರೋಗ್ಯ ಸಮಸ್ಯೆ ಇದೆ, ಮತ್ತೆ ನನಗೆ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ನೀವು ಯಾರೇ ಅಧ್ಯಕ್ಷರು ಮಾಡಿದ್ರು ಕೂಡ ನನ್ನ ಸಂಪೂರ್ಣ ಸಹಕಾರವನ್ನು ನಾನು ಮಾಡ್ತೀನಿ ಅಂತ ಅವರು ನಾವು 1-2 ವರ್ಷದ ಹಿಂದೆ ಸಭೆ ಮಾಡಿದಾಗಲೂ ಕೂಡ ಅವರು ಹೇಳಿದ ಒಂದೇ ಮಾತು, ನೀವು ಯಾವಾಗ ಸಭೆ ಮಾಡ್ತೀರ ದಿನಾಂಕ ನಿಗದಿಪಡಿಸಿ ಸಂಪೂರ್ಣ ನಮ್ಮ ಸಭಾಂಗಣವನ್ನ ಜೊತೆಗೆ ಎಷ್ಟು ಜನ ಕಾರ್ಯಕರ್ತರು ಬರ್ತಾರೆ ಅವ್ರು ಯಾರು ಹೊಟ್ಟೆ ಹಸಿಬಿಟ್ಟು ಹೋಗಬಾರ್ದು, ಎಲ್ರಿಗೂ ಊಟದ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಂಥ ವ್ಯಕ್ತಿಗಳು ಕೆಲವರು ಸಿಗೋದು. ಅದು ಒಂದು ಸಭೆ ಅಲ್ಲ, ನೀವೆಷ್ಟು ಸಭೆ ಮಾಡ್ತೀರಾ ಆ ಸಭೆಗೆಲ್ಲ ನಾನು ನಿಮ್ ಜೊತೆ ನಿಂತ್ಕೊಳ್ತೀನಿ ಅಂತಿದ್ದಾರೆ. ಇಂಥವ್ರನ್ನ ನಮ್ಮ ಸಂಘಟನೆಯಲ್ಲಿ ಪಡ್ಕೊಂಡಿರೋದು ನಿಜಕ್ಕೂ ನಮಗೆ ಒಂದು ದೊಡ್ಡ ಮಟ್ಟದ ಅದೃಷ್ಟ. ರವೀಶ್ ಅವರು ಮಾತಾಡ್ತಾ ಹೇಳಿದ್ರು, ರಾಜಕಾರಣಿಗಳಿಗೆ ಗುತ್ತಿಗೆದಾರರಿಗೆ ಸಹಾಯ ಮಾಡಿದ್ರೆ ಮತ್ತೊಂದು ರೀತಿಯಲ್ಲಿ ಲಾಭ ಪಡ್ಕೊಳ್ಬಹುದು, ಸಾಮಾಜಿಕ ಕೆಲಸ ಮಾಡೋರಿಗೆ ಸಹಾಯ ಮಾಡಿದ್ರೆ ಏನ್ ಪ್ರಯೋಜನ ಅಂತ. ಇವತ್ತು ನಿಮ್ಮನ್ನ ದೇವರೇನಾದ್ರೂ ಬದುಕಿಸಿದ್ರೆ ನಿಮ್ಮ ಸಾಮಾಜಿಕ ಸೇವೆ, ನಿಮ್ಮ ಆರೋಗ್ಯ ಸರಿಯಾಗಿ ನೀವು ಎಲ್ಲರ ಜೊತೆ ಒಡನಾಟ ಮಾಡ್ಕೊಂಡು ಚೆನ್ನಾಗಿದ್ದೀರಿ ಅಂತಂದ್ರೆ ಇದಕ್ಕೆ ಆ ದೇವರ ಆ ಕಾವೇರಮ್ಮನ ಕೃಪಾ ಕಟಾಕ್ಷ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಸಾಮಾಜಿಕ ಸೇವೆ ಇದೇ ರೀತಿ ಮುಂದುವರಿಲಿ. ನಮ್ಮ ಪ್ರವೀಣ್ ಶೆಟ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ನೀವು ಇಡೀ ಕರ್ನಾಟಕ ರಾಜ್ಯವನ್ನ ಎಲ್ಲೇ ಮೂಲೆಗೆ ಸುತ್ತು ಬಂದರೂ ಕೂಡ ಒಂದೇ ಒಂದು ಅಪಸ್ವರದ ಮಾತಿಲ್ದಿರ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ಪ್ರವೀಣ್ ಶೆಟ್ರು. ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿರ್ಬೋದು ಯಾರ್ಯಾರ ಬಗೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಮಾತುಗಳು ಬರುತ್ತೆ ಅಂತ. ಆದ್ರೆ ನಮ್ಮ ಪ್ರವೀಣ್ ಶೆಟ್ರು ಹೇಳ್ತಾರೆ, ನಾವು ಅವ್ರನ್ನ ಭೇಟಿ ಮಾಡಿದಾಗ ಕೇಸ್ಗಳು ಹಾಕ್ಸ್ಕೊಂಡ್ರೆ ಬೇಡ್ರಪ್ಪ, ನಿಮ್ಮನೆಗೆ ನೀವೇ ವಾರಿಸಿದಾರರು, ಜಾಗೃತಿಯಿಂದ ಕೆಲಸ ಮಾಡಿ, 10 ಕೆಲಸ ಮಾಡಬೇಡಿ, 5 ಕೆಲಸ ಮಾಡಿ, ನ್ಯಾಯಯುತವಾದ ಹೋರಾಟವನ್ನ ಮಾಡಿ, ತುಂಬಾ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಹಣವನ್ನ ಸಮಸ್ಯೆಗೆ ಕಳ್ಕೊಂಡು ಸಮಸ್ಯೆಗೆ ಬಂದ್ಕೊಳ್ಬೇಡಿ. ಈ ರೀತಿಯ ಮಾತುಗಳು ಕೆಲವು ನಾಯಕರುಗಳಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾರಂಭವಾದ ದಿನಗಳಿಂದಲೂ ಕೂಡ ಪ್ರವೀಣ್ ಶೆಟ್ರು ಸಂಘಟನೆ ಜೊತೆ ಏನು ಹೆಸರನ್ನ ಉಳಿಸ್ಕೊಂಡಿದ್ದಾರೆ ಅದೇ ಹೆಸರನ್ನ ಇಲ್ಲಿವರೆಗೂ ಕೂಡ ಉಳಿಸ್ಕೊಂಡು ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿ ಒಂದು ವಿಶಿಷ್ಟವಾದ ಛಾಪನ್ನ ಮೂಡಿಸಿ ರಾಜ್ಯದ 31 ಜಿಲ್ಲೆಗಳಲ್ಲಿ 175ರಿಂದ 180 ತಾಲೂಕು ಕೇಂದ್ರಗಳಲ್ಲಿ ತನ್ನ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ. ನಾವೊಂದು ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ನಮ್ಮ ಗ್ರಾಮದಲ್ಲಿ ಗ್ರಾಮ ಶಾಖೆಯಿಂದ ಮಾಡಿದ್ವಿ. ಅವತ್ತು ಯಾರು ಸಂಘಟನೆಗೆ ಬರುವವರಿಲ್ಲ. ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಮುಂದಿಟ್ಟು, ಅಂದ್ರೆ ಅವರವರ ಸಮಸ್ಯೆಗಳನ್ನ ಮುಂದಿಟ್ಟು ನಾವು ಸೋಮವಾರಪೇಟೆ ನಗರದಲ್ಲಿರ್ತಕ್ಕಂಥ ಅಂದಿನ ತಾಲೂಕು ಅಧ್ಯಕ್ಷರು ಅವ್ರನ್ನ ಕರ್ಕೊಂಡೋಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹೋರಾಟ ಮಾಡಿ ಬಹಳಷ್ಟು ಗೆಲುವನ್ನ ಪಡೆದ ನಂತರ ಅವರೆಲ್ಲರಿಗೂ ಬೇಕಾದಂತಹ ವ್ಯವಸ್ಥಿತ ಮೂಲಸೌಕರ್ಯಗಳು ದೊರಕಿದ ನಂತರ ಅವರವರಾಗೆ ಒಂದು ಸಂಘಟನೆಗೆ ಸೇರ್ಕೊಂಡು ಬರ್ತಿದ್ರು. ಅವಾಗ ನಾವು ಇಲ್ಲ, ಒಳ್ಳೆ ಕೆಲಸ ಮಾಡ್ಬೇಕಂದ್ರು ತಡೆ ಹಿಡಿದ್ವಿ. ಸದ್ಯಕ್ಕೆ ನಿಮ್ಮನ್ನ ತಗೊಳ್ಳೋದಿಲ್ಲ, ಒಂದಷ್ಟು ಪ್ರತ್ಯಕ್ಷಣ ಸೇರಿಸ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂತವಾಗಿ ತಗೊಂಡು ಬಂದ್ವಿ. ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ಬಂದ್ವಿ. ಅಂದ್ರೆ ನಮಗೆ ಬೇಕಾಗಿರೋದು
ಒಂದು ಸಾಮಾಜಿಕ ಬದ್ಧತೆ.